ಬೆಂಗಳೂರಲ್ಲಿ ಡೆಂಗಿ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ. ಸೊಳ್ಳೆ ಟ್ರ್ಯಾಪ್ ಮಾಡೋಕೆ ಬಿಬಿಎಂಪಿ ಹೊಸ ಅಸ್ತ್ರ ಪ್ರಯೋಗಿಸಿದೆ. ಅತ್ತ ಚಿಕನ್ ಗುನಿಯಾ ಕೂಡ ಹೊಸ ಲಕ್ಷಣಗಳೊಂದಿಗೆ ಎಂಟ್ರಿ ಕೊಡುತ್ತಿದ್ದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಬೆಂಗಳೂರಲ್ಲಿ 10,000 ದಾಟಿದ ಡೆಂಗಿ ಕೇಸ್. ಮುಂಬೈ ಮಾದರಿಯಲ್ಲಿ ಸೊಳ್ಳೆ ಟ್ರ್ಯಾಪ್ಗೆ ಪ್ಲಾನ್. ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಸೋಂಕು ಅಬ್ಬರಿಸುತ್ತಿದ್ದು ಸೋಂಕಿತರ ಸಂಖ್ಯೆಯೇ 10,000 ಗಡಿ ದಾಟಿದೆ. ಡೆಂಗಿ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಹೊಸ ಅಸ್ತ್ರ ಪ್ರಯೋಗಿಸುತ್ತಿದೆ. ಮುಂಬೈನ ಧಾರಾವಿ ಸ್ಲಂ ಮಾದರಿಯಲ್ಲಿ ಸೊಳ್ಳೆಗಳನ್ನು ಟ್ರ್ಯಾಪ್ ಮಾಡೋಕೆ ಬಯೋ ಟ್ರ್ಯಾಪ್ ಮೊರೆ ಹೋಗಿದೆ. ಡೆಂಗಿ ಮಲೇರಿಯಾ ಸೊಳ್ಳೆಗಳ ಮೊಟ್ಟೆ ನಾಶಪಡಿಸಲಿರೋ ಈ ಬಯೋ ಟ್ರ್ಯಾಪ್ ಕುಂಡದಲ್ಲಿ ನೀರು ತುಂಬಿ ರಾಸಾಯನಿಕ ಮಿಶ್ರಣಗಳಿಂದ ಸೊಳ್ಳೆಗಳನ್ನು ಆಕರ್ಷಿಸಿ ಸಾಯಿಸಲಾಗುತ್ತೆ. ಒಂದು ಬಯೋ ಟ್ರ್ಯಾಪ್ ಸಾಧನ 30 ದಿನ ಕೆಲಸ ಮಾಡುತ್ತೆ. ಬಯೋ ಟ್ರ್ಯಾಪ್ ಬಳಕೆಯಿಂದ 60% ಸೊಳ್ಳೆಗಳ ನಿಯಂತ್ರಣ ಮಾಡುತ್ತೆ. ಸದ್ಯ ಪ್ರಾಯೋಗಿಕವಾಗಿ ಗೋಪಾಲಪುರದ 4 ಬೀದಿಗಳಲ್ಲಿ 20 ಅಡಿಗೆ ಒಂದರಂತೆ 120 ಟ್ರ್ಯಾಪ್ ಅಳವಡಿಕೆ ಮಾಡಲಾಗಿದೆ. ಎಕೋಸ್ಪಾಟ್ಸ್ ಅಂತ ಇಕ್ಕಿದ್ದಾರೆ. ಸೊ ಅದರಲ್ಲಿ ಒಂದು ಕೆಮಿಕಲ್ ಇದೆ. ಕೆಮಿಕಲ್ 2 ಲೀಟರ್ ನೀರು ಹಾಕ್ತಾರೆ. ನೀರು ಹಾಕಿದ್ರಿಂದ ಈ ಸುತ್ತಮುತ್ತ ಸೊಳ್ಳೆ ಎಲ್ಲ ಬಂದು ಮೊಟ್ಟೆ ಅದರಲ್ಲಿ ಇಡುತ್ತೆ. ಮೊಟ್ಟೆ ಅದರಲ್ಲಿ ಇಡೋದು ಮರಿ ಆಗೋ ಟೈಮ್ ಅದು ಬರ್ನ್ ಆಗಿಬಿಡುತ್ತೆ. ಸೊ ಹೆಣ್ಣು ಸೊಳ್ಳೆನೂ ಅದು ಸುತ್ತಬಿಡುತ್ತೆ. ಸೊ ಅದ್ರಾಗ ಏನಾಗುತ್ತೆ ಅಂದರೆ ಸೊಳ್ಳೆ ಕಂಟ್ರೋಲ್ ಆಗುತ್ತೆ. ಸುತ್ತಮುತ್ತ ಡೆಂಗು ಜ್ವರನೂ ಅವಾಯ್ಡ್ ಆಗುತ್ತೆ. ಬೆಂಗಳೂರಲ್ಲಿ ಡೆಂಗಿ ಜೊತೆ ಚಿಕನ್ ಗುನ್ಯಾ ಹಾವಳಿ. ಬೆಂಗಳೂರಿನಲ್ಲಿ ಒಂದ್ ಕಡೆ ಡೆಂಗಿ ಅಟ್ಟಹಾಸ ಮೆರೆತಿದ್ರೆ ಮತ್ತೊಂದು ಕಡೆ ಚಿಕನ್ ಗುನ್ಯಾ ಕೂಡ ಅಬ್ಬರಿಸುತ್ತಿದೆ. ರಾಜ್ಯದಲ್ಲಿ 1604 ಚಿಕನ್ ಗುನ್ಯಾ ಕೇಸ್ಗಳು ದಾಖಲಾಗಿದ್ರೆ ಬೆಂಗಳೂರಿನಲ್ಲಿ 176 ಜನರಿಗೆ ಚಿಕನ್ ಗುನ್ಯಾ ಕಾಡ್ತಿದೆ. ಆಘಾತಕಾರಿ ವಿಚಾರ ಅಂದ್ರೆ ಈ ಎಲ್ಲಾ ರೋಗಗಳ ಮಧ್ಯೆ ಚಿಕನ್ ಗುನ್ಯಾ ಹೊಸ ಲಕ್ಷಣಗಳೊಂದಿಗೆ ಕಾಣಿಸಿಕೊಳ್ತಿದೆ. ಈ ಹಿಂದೆ ಚಿಕನ್ ಗುನ್ಯಾ ಬಂದ್ರೆ ಜಾಯಿಂಟ್ ಪೇನ್, ತೀವ್ರ ಜ್ವರ, ತಲೆನೋವು, ವಾಂತಿ ಕಂಡು ಬರ್ತಿತ್ತು. ಆದರೆ ಚಿಕನ್ ಗುನ್ಯಾ ಮ್ಯೂಟೇಷನ್ ಆಗಿದ್ದು ಒಮ್ಮೆ ಅಟ್ಯಾಕ್ ಆದ್ರೆ ತಿಂಗಳುಗಟ್ಟಲೆ ಕಾಡುತ್ತಂತೆ. ಡೈರೆಕ್ಟ್ ಸ್ಪೈನಲ್ ಕಾರ್ಡ್, ಬ್ರೈನ್ಗೆ ಸಮಸ್ಯೆ ಎದುರಾಗತ್ತಂತೆ. 4 ಇಂಜೆಕ್ಷನ್ ಅಗತ್ಯವಿದ್ದು 1 ಇಂಜೆಕ್ಷನ್ ವೆಚ್ಚವೇ 1 ಲಕ್ಷ ಆಗಲಿದೆಯಂತೆ. ಸಿಕ್ಕಾಪಟ್ಟೆ ಜಾಯಿಂಟ್ಸ್ ನೋವು, ಸಂಧಿವ್ಯಾತ, ಹೊಟ್ಟೆ ನೋವು ಮತ್ತು ಕಾಲು ಊದ್ಕೊಳ್ಳೋದು, ಅದಲ್ಲದೆ ಪ್ಲ್ಯೂರಲ್ ಎಫ್ಯೂಷನ್ ಅಂತೀವಿ, ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಈ ರೀತಿಯೆಲ್ಲ ಆಗ್ತದೆ. అయితే ಆಗಬೇಕು ಅಂದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ವೈರಸ್ ಲೋಡ್ ಇದ್ದರೆ ಮಾತ್ರ ಆಗುವಂಥದ್ದು. ಒಂದ್ ಕಡೆ ವೈರಲ್ ಫೀವರ್, ಮತ್ತೊಂದು ಕಡೆ ಡೆಂಗಿ, ಈಗ ಚಿಕನ್ ಗುನ್ಯಾ ಕೂಡ ಅಟ್ಯಾಕ್ ಮಾಡ್ತಿದ್ದು ಬೆಂಗಳೂರಲ್ಲಿ ಸೊಳ್ಳೆ ನಿಯಂತ್ರಣಕ್ಕೆ ಸರ್ಕಾರದ ಹೊಸ ಬಯೋ ಟ್ರ್ಯಾಪ್ ಅಸ್ತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ನವರ ಜೊತೆ ವಿನಾಯಕ್ ಗುರವ್, ಟಿವಿ9 ಬೆಂಗಳೂರು.